ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ಇವತ್ತೇ ದೂರು ಕೊಡ್ತಾರಾ KN ರಾಜಣ್ಣ ಅವರು. ರಾಜಣ್ಣ ಕೊಡುವ ದೂರಿನಲ್ಲಿ ಯಾರ್ಯಾರ ಹೆಸರು ಇರುತ್ತೆ? 3 ಪುಟ್ಟ ದೂರನ್ನ ಬರೆದಿದ್ದಾರೆ ಸಹಕಾರ ಸಚಿವ ರಾಜಣ್ಣ ಅವರು ಅಂತ ಹೇಳಲಾಗ್ತಾ ಇದೆ. ಸೊ ಹನಿ ಟ್ರ್ಯಾಪ್ ಬಗ್ಗೆ ಡೀಟೇಲ್ ಆಗಿ ಹಾಗಾದ್ರೆ KN ರಾಜಣ್ಣ ಅವರು ಇವತ್ತು ದೂರಿನಲ್ಲಿ ಉಲ್ಲೇಖಿಸ್ತಾರ. ಓಕೆ, ಸೊ ಇವತ್ತು KN ರಾಜಣ್ಣ ಅವರು ದೂರು ಕೊಡ್ತಾರಾ ಅಂತ? ಹನಿ ಟ್ರ್ಯಾಪ್ ಬಗ್ಗೆ ಇಲ್ಲಿಯವರೆಗೆ ಅವರು ಅಧಿಕೃತವಾಗಿ ಯಾವುದೇ ದೂರನ್ನ ಕೊಟ್ಟಿಲ್ಲ. ಸೊ ಇವತ್ತು ಕೊಡ್ತಾರಾ ಅನ್ನೋದು. ರಾಜಣ್ಣ ಕೊಡುವ ದೂರನೆಲ್ಲ ಹಾಗಾದ್ರೆ ಯಾರ್ಯಾರ ಹೆಸರಿರುತ್ತೆ? 3 ಪುಟ್ಟ ದೂರುಗಳನ್ನ ಅಂದ್ರೆ 3 ಪುಟ ದೂರುಗಳನ್ನ 3 ಪುಟ ದೂರುಗಳನ್ನ ಅಂದ್ರೆ 3 ಪೇಜಸ್ ದೂರುಗಳನ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ ರಾಜಣ್ಣ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಡೀಟೇಲ್ ಆಗಿ ಹಾಗಾದ್ರೆ ರಾಜಣ್ಣ ಅವರು ಉಲ್ಲೇಖಿಸಿದ್ರ? ಇವತ್ತೇ ದೂರು ದಾಖಲಿಸ್ತೀನಿ ಅಂತ ಹೇಳಿದ್ದಾರೆ KN ರಾಜಣ್ಣ ಅವರು. ಬ್ಲೂ ಜೀನ್ಸ್ ಹಾಕೊಂಡು ಹುಡುಗಿ ಬಂದಿದ್ಲು, ಇಬ್ರು ಹುಡುಗರು ಸಹ ಹುಡುಗಿ ಜೊತೆಗೆ ಬಂದಿದ್ರು. ಹೈಕೋರ್ಟ್ ವಕೀಲರು ಅಂತ ನನ್ನ ಬಳಿ ಬಂದಿದ್ರು. ಆ ಹುಡುಗಿ ಬಂದಾಗ ನಮ್ಮ ಮನೆಯಲ್ಲಿ CCTV ಇರಲಿಲ್ಲ. ಹನಿ ಟ್ರ್ಯಾಪ್ ಎತ್ತದ ಬಗ್ಗೆ ವಿಸ್ತೃತವಾಗಿ ನಾನು ದೂರನ್ನ ಬರೆದಿದ್ದೀನಿ. 3 ಪುಟಗಳ ದೂರು. ಇವತ್ತು ಗೃಹ ಸಚಿವರಿಗೆ ನಾನೇ ದೂರನ್ನ ಕೊಡ್ತೀನಿ. ಗೃಹ ಸಚಿವರನ್ನ ಭೇಟಿ ಮಾಡಿ ದೂರು ಕೊಡ್ತೀನಿ. ಅಪರಿಚಿತರು ಅಂತ ದೂರನ್ನ ಕೊಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಯಾರ ಹೆಸರು ಹಾಕೋದಿಲ್ಲ ಅನ್ನೋದ್ರಲ್ಲಿ, ಅಪರಿಚಿತರು ಅಂತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾರ್ಚ್ 30ರಂದು ನಾನು ದೆಹಲಿಗೆ ಹೋಗ್ತೀನಿ. ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ವಿಚಾರ ಗೊತ್ತಾಗಿದೆ. CM ಜೊತೆ ಹೈಕಮಾಂಡ್ ನಾಯಕರು ಮಾಹಿತಿ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಸಹಕಾರ ಸಚಿವ KN ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಂದ್ ಕಡೆ ಗೃಹ ಸಚಿವರು ಹೇಳ್ತಾರೆ ಇನ್ನೂ ತನಿಖೆ ಶುರು ಆಗಿಲ್ಲ, ತನಿಖೆ ಶುರು ಆಗ್ಬೇಕಂದ್ರೆ ದೂರು ಕೊಡಬೇಕು, ರಾಜಣ್ಣ ಅವರು ಇನ್ನೂ ದೂರು ಕೊಟ್ಟಿಲ್ಲ ಅಂತ ಗೃಹ ಸಚಿವರು ಹೇಳಿದ್ರು. ಈಗ ರಾಜಣ್ಣ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ದೂರು ಕೊಡ್ತೀನಿ ಅಂತ 3 ಪುಟಗಳ ದೂರನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದಾರಂತೆ. ಒಂದು, ಬ್ಲೂ ಜೀನ್ಸ್ ಹಾಕೊಂಡು ಒಂದು ಹುಡುಗಿ ಬರ್ತಾಳೆ, ಆಕೆ ಜೊತೆಗೆ ಇನ್ನಿಬ್ರು ಹುಡುಗರು ಬರ್ತಾರೆ. ಅವರು ಬಂದಂತ ಟೈಮ್ನಲ್ಲಿ ನಮ್ಮ ಮನೇಲಿ CCTV ಇರಲಿಲ್ಲ. ಇದ್ದಿದ್ರೆ ಬಹುಶಃ ಅವ್ರನ್ನ ಈಸಿಯಾಗಿ ಸೆರೆ ಹಿಡಿಬಹುದಾಗಿತ್ತು. ಸೊ ಈ ರೀತಿಯಾಗಿ ಅವ್ರು ಬಂದು ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ನಾನು ಇದ್ರ ಬಗ್ಗೆ ದೂರನ್ನ ಕೊಡ್ತೀನಿ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ಡೆಲ್ಲಿಗೆ ಹೋಗ್ತೀನಿ. ಈ ತಿಂಗಳ ಅಂತ್ಯಕ್ಕೆ 30ನೇ ತಾರೀಕು ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿ ನಾಯಕರ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆಲ್ರೆಡಿ ಡೆಲ್ಲಿ ನಾಯಕರಿಗೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಹೋಗಿದೆ, ಮುಖ್ಯಮಂತ್ರಿಗಳಿಂದಲೂ ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಡೆಲ್ಲಿಗೆ ಹೋಗಿ ಅವ್ರಿಗೂ ಸಹ ಇದ್ರ ಬಗ್ಗೆ ಅವರ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡ್ತೀನಿ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಸೊ ಹನಿ ಟ್ರ್ಯಾಪ್ ಬಗ್ಗೆ ಇಲ್ಲಿಯವರೆಗೆ ಯಾಕೆ KN ರಾಜಣ್ಣ ಅವರು ದೂರನ್ನ ಕೊಟ್ಟಿಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು. ಯಾಕೆಂದ್ರೆ ಈ ವಿಚಾರ ಸದನದಲ್ಲಿ ಶುಕ್ರವಾರ ಚರ್ಚೆಗೆ ಬಂತು. ವೀಕ್ಷಕರೇ, ಶುಕ್ರವಾರ ಈ ವಿಚಾರ ಚರ್ಚೆಗೆ ಬಂತು. ಸದನದಲ್ಲಿ ರಾಜಣ್ಣ ಅವರು ಒಪ್ಕೊಳ್ತಾರೆ, ಹೌದು ನನ್ನನ್ನು ಸಹ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಅಟೆಂಪ್ಟ್ಗಳಾಗಿದ್ದಾವೆ, ಪ್ರಯತ್ನಗಳಾಗಿದ್ದಾವೆ ಅಂತ ಅವರು ಒಪ್ಕೊಳ್ತಾರೆ. ಶುಕ್ರವಾರ ಆದ ನಂತರ ಅವತ್ತೇನು ಮಧ್ಯಾಹ್ನದ ವೇಳೆಗೆ ಅಥವಾ ಸಂಜೆ ವೇಳೆಗೆ ಒಂದು 4 ಗಂಟೆ 5 ಗಂಟೆ ವೇಳೆಗೆ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅವಾಗ ಎಲ್ಲರೂ ಏನ್ ಅನ್ಕೊಂಡಿದ್ರು ಅಂದ್ರೆ ಬಹುಶಃ ಇವತ್ತೇ ಅಂದ್ರೆ ಶುಕ್ರವಾರವೇ ರಾಜಣ್ಣ ಅವರು ದೂರು ಕೊಟ್ಬಿಡ್ಬೋದು ಗೃಹ ಸಚಿವರಿಗೆ ಅಂತ. ಆದ್ರೆ ಇಲ್ಲ, ಅವರು ಶುಕ್ರವಾರ ಕೊಡ್ಲಿಲ್ಲ, ಶನಿವಾರ ಕಳಿತು, ಶನಿವಾರ ಕೊಡ್ಲಿಲ್ಲ, ಭಾನುವಾರ ಕಳಿತು, ಭಾನುವಾರ ಕೊಡ್ಲಿಲ್ಲ, ನಿನ್ನೆ ಸೋಮವಾರವೂ ಆಗಿದೆ, ಕೊಡ್ಲಿಲ್ಲ. ಸಹಜವಾಗಿ ಮಾಧ್ಯಮದವರು ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದ್ರು, ಏನ್ ಸರ್ ರಾಜಣ್ಣ ಅವರು ಹಿಂಗೆಲ್ಲ ಒಪ್ಕೊಂಡವ್ರೆ, ತಾವೇನ್ ತನಿಖೆ ಮಾಡ್ತೀರಾ ಇಲ್ವಾ, ಏನ್ ತನಿಖೆ, ಯಾವಾಗ ತನಿಖೆ? ಒಂದ್ ಕಡೆ ಬಿಜೆಪಿಗರು CBI ತನಿಖೆ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ, ಅಥವಾ ನಿವೃತ್ತ ನ್ಯಾಯಮೂರ್ತಿಗಳು ಅಥವಾ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿನ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಏನ್ ಸರ್ ತನಿಖೆಯ ಒಂದು ಸ್ಥಿತಿಗತಿ ಏನು ಅಂತ ಕೇಳ್ತಾರೆ. ಆಗ ಗೃಹ ಸಚಿವರು ಒಂದು ಮಾತನ್ನ ಹೇಳ್ತಾರೆ, ನೋಡಿಪಾ ಇಲ್ಲಿಯವರೆಗೆ ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ, ರಾಜಣ್ಣ ಅವರು ಹೇಳಿದ್ದುಂಟು ಹೌದು, ಆದ್ರೆ ಅವ್ರು ಕಂಪ್ಲೇಂಟ್ ಕೊಟ್ರೆ ಟೆಕ್ನಿಕಲಿ ಅಧಿಕೃತವಾಗಿ ನಾವು ತನಿಖೆನ ಶುರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾರು ದುಡ್ಡು ಕೊಡದೆ ಹೆಂಗೆ ನಾನು ತನಿಖೆ ಶುರು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದೊಂದು ಮಾತನ್ನ ಹೇಳ್ತಾರೆ. ಸೊ ಅವ್ರು ಹಂಗೆ ಹೇಳ್ತಾ ಇದ್ದ ಹಾಗೆ ರಾಜಣ್ಣ ಅವ್ರೀಗ ನಾನು ದೂರನ್ನ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. 3 ಪುಟಗಳ ದೂರನ್ನ ರೆಡಿ ಮಾಡ್ಕೊಂಡಿದ್ದಾರೆ 3 ಪೇಜಲ್ಲಿ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ, ಪ್ರಾಥಮಿಕವಾಗಿ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ತನಿಖೆ ಸ್ಟಾರ್ಟ್ ಆದ್ಮೇಲೆ ಮತ್ತೊಂದಿಷ್ಟು ಆತಂಕಕಾರಿ ಸ್ಫೋಟಕವಾಗಿರ್ತಕ್ಕಂಥ ತನಿಖೆ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಒಂದಷ್ಟು ವಿಚಾರಗಳು ಹೊರಗಡೆ ಬರಬಹುದು.